ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ಅವಶ್ಯವಾಗಿ ಮಾಡಬೇಕಾದ ವಿಷಯವನ್ನು ಹೇಳಿ ವಿಶೇಷವಾಗಿ ಎಲ್ಲ ಮಹಿಮೆಗಳನ್ನು, ಭಗವಂತನ ಮಹಿಮೆಗಳನ್ನೆಲ್ಲ ಭಾಗವತದ ಮೂಲಕವಾಗಿ ಅವನಿಗೆ ಉಪದೇಶ ಕೊಟ್ಟು ಆ ಶ್ರವಣದ ಅವಶ್ಯಕತೆ, ಶ್ರವಣದ ಪ್ರಯೋಜನ ಎಲ್ಲವನ್ನು ಕೂಡ ಅವನಿಗೆ ಮನವರಿಕೆ ಆಗುವ ಹಾಗೆ ಮಾಡ್ತಾರೆ. ಮುಖ್ಯವಾಗಿ ಹೇಳ್ತಾರೆ, ಮನುಷ್ಯ ಕೊನೆಯಲ್ಲಿ ವಿಶೇಷವಾಗಿ ಹರಿಯ ಧ್ಯಾನವನ್ನು ಮಾಡಬೇಕು. ಎಲ್ಲ ಕೊನೆಯಲ್ಲಿ ಅಂದರೆ ತನ್ನ ಶರೀರವನ್ನು ತ್ಯಾಗ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನ ಅಂದರೆ ಭಗವಂತನನ್ನೇ ಮನಸ್ಸಿನಲ್ಲಿ ನೆನೆದುಕೊಂಡು ಅವನು ಕೊನೆ ಉಸಿರು ಎಳಿಬೇಕು. ಅಂತಹ ಧ್ಯಾನ ಅವನಿಗೆ ಬಹಳ ಶ್ರೇಷ್ಠವಾದದ್ದು. ಕೊನೆಯ ಕಾಲದಲ್ಲಿ ಅದರಲ್ಲಿ ಆ ಧ್ಯಾನದಲ್ಲಿ ಅವನು ನಿರತ ಆಗಬೇಕು ಅನ್ನತಕ್ಕಂತಹ ವಿಷಯದಲ್ಲಿ ವಿರಕ್ತನಾಗಬೇಕು. ಇನ್ನು ವಿಶ್ವೇಶನಾಗಿದ್ದ ಭಗವಂತನಲ್ಲಿ ಆಸಕ್ತಿಯನ್ನು ತಾಳಬೇಕು. ವಿಶೇಷ ಆಸಕ್ತಿಯನ್ನು ತಾಳಿ ಅವನ ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು. ಕೊನೆಯ ಕ್ಷಣದಲ್ಲಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡುತ್ತ ಮನಃಪೂರ್ವಕವಾಗಿ ನಿರ್ಮಲ ಹೃದಯದಿಂದ ಭಗವಂತನನ್ನು ಕಂಡವ ಇದ್ದಾನಲ್ಲ, ಅಂತ ಕಾಣುವುದೇ ನಮಗೆ ಮುಕ್ತಿಗೆ ಕಾರಣವಾದದ್ದು. ಮುಕ್ತಿ ಅಂದರೆ ದುಃಖ ಲೇಷವೂ ಇಲ್ಲದ ಸ್ಥಾನಕ್ಕೆ ಹೋಗಲಿಕ್ಕೆ ಅದು ಕಾರಣ. ಅದನ್ನು ಭಗವಂತನ ಧ್ಯಾನ ಅನ್ನುವಂಥದ್ದು ಕೊನೆಯ ಕಾಲದಲ್ಲಿ ಬಹಳ ಮುಖ್ಯ. ಪ್ರಾಣೋತ್ಕ್ರಮಣ ಆಗುವಾಗ ಧ್ಯಾನದಿಂದ ಅವನು ಧ್ಯಾನ ಮಾಡಿ ಬ್ರಹ್ಮರಂಧ್ರದಿಂದ ತನ್ನ ಪ್ರಾಣವನ್ನು ಹೊರಗೆ ತಳ್ಳಬೇಕಂತೆ. ಹಾಗೆ ಸಾಧನೆಯಿಂದ ಅದು ಬಹಳ ಶ್ರೇಷ್ಠವಾದದ್ದು. ಕೊನೆಗೆ ಅಂತೂ ಭಗವಂತನ ಧ್ಯಾನ ಬಹಳ ವಿಶೇಷವಾಗಿ ಭಗವಂತನ ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಆಗ ಪರೀಕ್ಷಿತ ರಾಜ ಒಂದು ಪ್ರಶ್ನೆ ಮಾಡ್ತಾನೆ, ಹಾಗಾದ್ರೆ ಜೀವನದ ಕೊನೆಯಲ್ಲಿ ಭಗವಂತನನ್ನು ಧ್ಯಾನ ಮಾಡುವುದೇ ಒಂದು ವಿಶೇಷವಾದ ಸಾಧನೆ ಅಂತಾದರೆ ಕೊನೆಯ ಗಳಿಗೆಯಲ್ಲಿ ಅದನ್ನು ಮಾಡುವ ಈಗ ಯಾಕೆ ಅದರ ಗೊಡವೆ ಅಂತೇಳಿ ಅವನು ಪ್ರಶ್ನೆ ಮಾಡ್ತಾನೆ. ಈಗ ಎಲ್ಲ ಇಡೀ ಜೀವನವನ್ನು ಅದಕ್ಕೋಸ್ಕರ ಸವಿಸಬೇಕೋ? ಈಗ ಏನೋ ಮಾಡ್ತಾ ಇರುವ, ಏನು ಬೇಕಾದ್ರೂ ಮಾಡುವ, ಕೊನೆಗಾಗುವಾಗ ಭಗವಂತನನ್ನು ನಾವು ಧ್ಯಾನ ಮಾಡಿ ಕೊನೆ ಹೆಸರು ಎಳೆಯುವ ಅಂತೇಳಿ ಹೇಳಿದರೆ, ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಕೊನೆ ಗಳಿಗೆಯಲ್ಲಿ ನಮಗೆ ಎಲ್ಲೂ ಮನಸ್ಸೋಗದೆ ಭಗವಂತನಲ್ಲೇ ಮನಸ್ಸು ನೆಡಬೇಕಾದರೆ ಅದು ಒಂದು ಕ್ಷಣದ ಸಾಧನೆಯಿಂದ ಸಾಧ್ಯ ಬರುವುದಿಲ್ಲ. ಹೇಗೆ ನೀವೊಂದು ಫೋಟೋಗ್ರಾಫರ್ ಫೋಟೋ ತೆಗಿತಾನೆ, ಒಂದು ಸ್ವಿಚ್ ಒತ್ತಿದ ಕೂಡಲೇ ಅಲ್ಲಿ ಫೋಟೋ ಬರ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತ ನೆನೆಯಬೇಕಾದರೆ ಅಷ್ಟು ಸರಳವಾಗಿ ಸಾಧ್ಯ ಬರುವುದಿಲ್ಲ. ಮತ್ತು ಅಂತಹ ಭಗವಂತ ಅದು ಬಹಳ ಸುಲಭ, ಫೋಟೋದಲ್ಲಿ ತೆಗೆಯುವುದು ಬಹಳ ಸುಲಭ. ಆದರೆ ನಮ್ಮ ಹೃದಯದಲ್ಲಿ ಭಗವಂತನನ್ನು ನೆನೆಯಬೇಕಾದ್ರೆ, ಅವನನ್ನು ರೂಪ ಕಾಣಬೇಕಾದರೆ ಹೃದಯ ನಿರ್ಮಲ ಆಗಬೇಕು. ಮತ್ತು ಅದು ಅಷ್ಟು ಅವಶ್ಯಕ ಅಂತ. ಮತ್ತು ಅದನ್ನು ಹೊಂದಬೇಕಾದ್ರೆ ನಾನು ತುಂಬ ಸಮಯದ ಸಾಧನೆ ಮಾಡಬೇಕು ಅನ್ನೋ ಎಚ್ಚರ ಬೇಕು. ಅದು ಕೂಡಲೇ ಆಗುವಂಥದ್ದಲ್ಲ. ಆದ್ದರಿಂದ ನಿರಂತರ ಭಗವಂತನ ಬಗ್ಗೆ ಅವನ ಮಹಿಮೆಯನ್ನು ಕೇಳ್ತಾ ಇರಬೇಕು. ಆಮೇಲೆ ಹಾಡಿ ಆನಂದ ತುಂದಿಲನಾಗಬೇಕು. ಅಷ್ಟು ಆನಂದ ಬಾಷ್ಪ ಸುರಿಬೇಕು. ಭಗವಂತನ ಕೀರ್ತನೆಯನ್ನು ಹಾಡ್ತಾ ಸಂಕೀರ್ತನೆ ಅವನ ಮಹಿಮೆಯನ್ನು ಹೇಳ್ತಾ ಆನಂದ ಬಾಷ್ಪ ಸುರಿಬೇಕು. ಆಮೇಲೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅವನು ಒಳಗೆ ಅವನ ರೂಪ ಕಾಣಬೇಕು ನಮಗೆ. ಅಂತಹ ಒಂದು ಶ್ರವಣ ಮನನ ಧ್ಯಾನ ಅನ್ನುವಂಥದ್ದು ನಿರಂತರ, ಶ್ರವಣ ಕೀರ್ತನ ಮನನ ಅನ್ನುವಂಥದ್ದು ನಿರಂತರ ನಡೆದರೆ ಮಾತ್ರ ಕಡೇ ಕಾಲದಲ್ಲಿ ಅವನ ಧ್ಯಾನ ನಮಗೆ ಸಿದ್ಧಿಸ್ತದೆ. ಇಲ್ಲ ಅಂದರೆ ಆ ಸಮಯದಲ್ಲಿ ನಾನು ಮಾಡಿಬಿಡ್ತೇನೆ ಹೇಳಿದರೆ ಸಾಧ್ಯ ಬರುವುದಿಲ್ಲ. ಅದರಿಂದ ಇದಕ್ಕೆ ಒಂದು ನಾವು ಯೋಚನೆ ಮಾಡುವ, ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಕೆಲಸ ಮಾಡ್ತೇವೆ ನಾವು. ರಾತ್ರಿ ಮಲಗುವಾಗೊಮ್ಮೆ ಕೂತ್ಕೊಂಡು ನೆನಪು ಮಾಡಿಕೊಳ್ಳುವ ನಾವು ಏನೆಲ್ಲ ಮಾಡಿದೆವು ಅಂತ. ನಿಮಗೆ ನೆನಪು ಬರ್ತದೆ? ಬರೋದಿಲ್ಲ. ಕೆಲವು ಮಾತ್ರ ನೆನಪು ಬರ್ತದೆ. ಕೆಲವು ಬರ್ತದೆ? ಯಾವುದು ಮುಖ್ಯವಾಗಿ ನಡೆದದ್ದೋ ಅದರ ಮಾತ್ರ ನೆನಪು ಬರ್ತದೆ. ಇಲ್ಲಿ ಬೆಳಗ್ಗಿನ ಸಾಯಂಕಾಲವರೆಗೆ ಎಷ್ಟು ಕೆಲಸ ಮಾಡಿದರು ಅಷ್ಟು ನೆನಪಿಗೆ ಬರುವುದಿಲ್ಲ. ಯಾವುದು ಮುಖ್ಯ ಕೆಲಸ
ಅದು ಮಾತ್ರ ಅಲ್ಲಿ ನೆನಪಾಗ್ತದೆ. ಎಷ್ಟೋ ಬಿಟ್ಟು ಹೋಗ್ತದೆ, ಹೇಗೆ ಬರೋದಿಲ್ಲ, ಬರುವುದೇ ಇಲ್ಲ ಅದು ಅಲ್ವಾ? ಹಾಗೆ ಶ್ರದ್ಧೆಯಿಂದ ಮಾಡಿದ ಕೆಲಸದ ನೆನಪು ಮಾತ್ರ ಇರ್ತದೆ ನಮಗೆ. ಹಾಗೆಯೇ ಯಾರಾದರೂ ನಮಗೆ ನಿಂದಿಸಿದ್ದಿದ್ದರೆ, ಅದರ ಹೊಡೆದದ್ದಿದ್ದರೆ, ಅಥವಾ ಏನಾದರೂ ದೊಡ್ಡ ಮೋಸ ಮಾಡಿದ್ದಿದ್ದರೆ, ಅಥವಾ ತುಂಬ ಸಂಪತ್ತು ನಷ್ಟವಾದದ್ದಿದ್ದರೆ, ಅಂತಹ ಪರಿಣಾಮಕಾರಿಯಾದ ಒಂದು ಸಂಘಟನೆ ಸನ್ನಿವೇಶ ಮಾತ್ರ ನಮಗೆ ನೆನಪಿರ್ತದೆ ವಿನಃ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಮಾಡಿದ ಎಲ್ಲ ಕರ್ತವ್ಯಗಳ ನೆನಪು ಇರುವುದಿಲ್ಲ. ಯಾಕಂದರೆ ಅದು ನಮ್ಮ ಮೇಲೆ ಪ್ರಭಾವ ಬೀರಲಿಲ್ಲ. ಆದ್ದರಿಂದ ನಮಗೆ ಕೊನೆಯ ಕಾಲದಲ್ಲಿ ಪ್ರಭಾವ ಇರಬೇಕಾದ್ರೆ ಏನಾಗಬೇಕಂದ್ರೆ ಅದು ತುಂಬ ನಾವು ಏನು ಒಳ್ಳೆಯ ಮನಸ್ಸಿನಲ್ಲಿ ತುಂಬ ಶ್ರದ್ಧೆಯಿಂದ ಮಾಡಿದ ಕರ್ತವ್ಯ ಮಾತ್ರ ನಮಗೆ ನೆನಪಿಗೆ ಬರ್ತದೆ. ಆದ್ದರಿಂದ ವರ್ಷದಲ್ಲಿ ತುಂಬ ಕೆಲಸ ಮಾಡ್ತೇವೆ, ಅದರಲ್ಲಿ ಯಾವುದು ನೆನಪಿರ್ತದೆ? ಗೃಹ ನಿರ್ಮಾಣ, ಮದುವೆ ಅಥವಾ ಉಪನಯನ, ಇಂತಹ ಮಹಾ ಕಾರ್ಯಗಳದ್ದೆಲ್ಲ ನೆನಪು ಬರ್ತದೆ. ಅಷ್ಟು ಮಾತ್ರ ನೆನಪು ಬರ್ತದೆ. ಈ ವರ್ಷ ಇಷ್ಟು ಒಳ್ಳೆಯ ಕೆಲಸಗಳು ನಡೆದಿವೆ ಅಂತ ದೊಡ್ಡ ದೊಡ್ಡ ಕೆಲಸಗಳ ನೆನಪು ಮಾತ್ರ ಇರ್ತದೆ ವಿನಃ ಎಲ್ಲ ಕೆಲಸಗಳ ನೆನಪಿರುವುದಿಲ್ಲ. ಹಾಗೆಯೇ ನಾವು ಯಾವುದನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಿರ್ತೇವೆ ಅದು ಮಾತ್ರ ನೆನಪುಳಿತದೆ. ಬಹಳ ಮುತುವರ್ಜಿಯಿಂದ ಮಾಡಿದ ಕೆಲಸಗಳ ನೆನಪು ಮಾತ್ರ ಇರ್ತದೆ. ಆದ್ದರಿಂದ ನಮಗೆ ಆ ಕೊನೆಯ ಗಳಿಗೆಯಲ್ಲಿ ಭಗವಂತನ ಆ ಧ್ಯಾನ ನಮಗೆ ಕೂಡಬೇಕು ಅಂತೇಳಿದರೆ ನಮಗೆ ನಿರಂತರ ಆ ಕರ್ತವ್ಯದಲ್ಲಿ ಅಭಿರುಚಿ ಬೇಕು, ಅದನ್ನು ನಿರಂತರ ಮಾಡ್ತಾ ಇರಬೇಕು. ಆಗ ಕೊನೆಗಾಗ ಅದನ್ನೇ ಮಾಡಬೇಕು ಅಂತ ಕಾಣಿಸ್ತದೆ. ಅದನ್ನೇ ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಭಗವಂತನನ್ನು ಎಡೆಬಿಡದೆ ಚಿಂತನೆ ಮಾಡ್ತಾ ಇರಬೇಕು. ಎಡೆಬಿಡದೆ ನಮ್ಮನ್ನು ರಕ್ಷಣೆ ಮಾಡುವ ಭಗವಂತನನ್ನು ಎಡೆಬಿಡದೆ ನಾವು ಚಿಂತನೆ ಮಾಡ್ತಾ ಇರಬೇಕು. ಅದು ಅಂತ್ಯಕಾಲದ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಗ ನಮ್ಮ ಇಡೀ ಜೀವನದ ಒಂದು ಫಲಶ್ರುತಿ ಏನು ಹೇಳಿದರೆ ಕೊನೆಗೆ ಭಗವಂತನ ಅಂತ್ಯಕಾಲವೇ ಫಲಶ್ರುತಿ. ಅಂತ್ಯಕಾಲದಲ್ಲಿ ನಾವು ಹೇಗೆ ಅಂತ್ಯವನ್ನು ಹೊಂದಿದೆವು ಅನ್ನುವಂಥ ಇಟ್ಕೊಂಡು ಆ ಜೀವನ ಯೋಗ್ಯತೆ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಬರ್ತದೆ. ಯಾರಿಗೆ ಕೊನೆಯಲ್ಲಿ ಆ ಭಗವಂತನ ಎಚ್ಚರ ಬರ್ತದೋ ಅವನು ಉತ್ತಮ ಜೀವಿ, ಒಳ್ಳೆಯ ಸಾಧಕ ಅಂತ ಅರ್ಥ. ಅಂದರೆ ಸಾವಿನ ಕಾಲದಲ್ಲಿ ತುಂಬ ವೇದನೆ ಇರ್ತದೆ, ಆ ವೇದನೆಯ ಎಡೆಯಲ್ಲೂ ಕೂಡ ಭಗವಂತನ ನೆನೆದ್ದಾನೆ ಅವನು ಅಂತೇಳಿ ಹೇಳಿದರೆ ಅದು ಮಹಾ ಸಾಧನೆ. ಇದಕ್ಕೆ ಯಾವತ್ತೂ ನಾವು ಆ ಕರ್ತವ್ಯದಲ್ಲಿ ತೊಡಗಿದರೆ ಕೊನೆಯ ಕಾಲದಲ್ಲಿ ಅದು ನಮಗೆ ನೆನಪಿಗೆ ಬಂದು ನಮಗೆ ಕೈಗೂಡ್ತದೆ ಆ ಧ್ಯಾನ ಅನ್ನುವಂಥದ್ದನ್ನು ಹೇಳ್ತಾರೆ. ಒಂದು ನಿದರ್ಶನ ನೋಡೋದಾದರೆ, ಒಬ್ಬ ಮಹಾ ಜಿಪುಣ ಬೇಕು ಕೊಡಿ ಅಂತೇಳಿ ಹೇಳಿದವನಿಗೆ ಒಬ್ಬರಿಗೂ ಕೂಡ ಏನೂ ಕೊಟ್ಟವನಲ್ಲ. ಅವನ ಆಯುಷ್ಯ ಮುಗೀತಾ ಬಂತು, ಇನ್ನು ಕೊನೆಯ ಉಸಿರು ಎಳೆಯುವ ಸಂದರ್ಭ. ತುಂಬ ಜನ ಮಕ್ಕಳಿದ್ದರು, ಎಲ್ಲರನ್ನೂ ಕರೆದ, ಕೈ ಸನ್ನೆ ಮಾಡಿ ಕರೆದ, ಏನೋ ವಿಷಯ ಹೇಳುವವನ ಹಾಗೆ ಪ್ರವೃತ್ತಿ ಮಾಡಿದ. ಆಗ ಎಲ್ಲ ಮಕ್ಕಳು, ತಂದೆಯ ಕೊನೆಯ ಕಾಲ, ಏನೋ ಸಂದೇಶ ಕೊಡುವುದರಲ್ಲಿದ್ದಾರೆ ಅವರು, ಏನು ಸಂದೇಶ ಅಂತ ಕೇಳುವ ಅಂತ ಎಲ್ಲ ಮಕ್ಕಳು ಬಂದು ಮುತ್ತಿಗೆ ಹಾಕಿದರಂತೆ. ಆ ತಂದೆಯನ್ನು ಮುತ್ತಿಗೆ ಹಾಕಿದರಂತೆ. ಆಗ ಆ ತಂದೆ ಹೇಳ್ತಾನೆ, ನೋಡಪ್ಪ ಹೇಳಲಿಕ್ಕಾಗ್ತಾ ಇಲ್ಲ, ತೊದಲು ನುಡಿಯಿಂದ ಹೇಳ್ತಾನೆ, ಅಲ್ಲಿ ಒಂದು ದೀಪ ಉರಿತಾ ಇದೆ ನೋಡು, ಎಷ್ಟು ದೊಡ್ಡದಾಗಿ ಉಂಟು, ಅದರ ಎಣ್ಣೆ ಬೇಗ ಬತ್ತಿ ಹೋಗ್ತದೆ. ಹಾಗೆ ನೀವು ಅದನ್ನು ಚಿಕ್ಕದು ಮಾಡಿ ಅಂತ ನಿಮ್ಮ ತಾಯಿಗೆ ನಾನು ಬೇಕಾದಷ್ಟು ಸಲ ಹೇಳಿದೆ, ಇಂಥ ಜಾಗ್ರತೆ ಮಾಡುವಂಥ ಚೂರೂ ಅವಳು ಗಮನ ಕೊಡಲಿಲ್ಲ. ನೀವಾದರೂ ನನ್ನ ಕೊನೆಯ ಆಸೆಯನ್ನು ಪೂರ ಮಾಡಿ ಅಂತೇಳಿ ಆ ಮುದುಕ ಮಕ್ಕಳಿಗೆ ಹೇಳ್ತಾನಂತೆ. ಹಾಗಾದ್ರೆ ನೋಡಿ, ಅಲ್ಲಿ ಅವನ ಜೀವನದ ದೀಪವೇ ನಂದುತ್ತಾ ಇದೆ. ಆಗ ಅವನಿಗೆ ಆ ಎಣ್ಣೆ ಬತ್ತಿ ಹೋಗ್ತದೆ ಅನ್ನುವಂಥ ಎಚ್ಚರ ವಿನಃ ಭಗವಂತನ ಎಚ್ಚರ ಬರಲಿಲ್ಲ. ಆ ಯಾವ ಸಂದೇಶವೂ ಕೊಡಲಿಲ್ಲ, ಅದನ್ನೇ ಕೊಟ್ಟ. ಹೇಗೆ ಜಿಪುಣತನ ಉಪದೇಶವೇ ಮಕ್ಕಳಿಗೆ ಉಪದೇಶವನ್ನೇ ಕೊಟ್ಟ ವಿನಃ ತನ್ನ ಒಂದು ಮಹತ್ವಾಕಾಂಕ್ಷೆ ಏನು ಭಗವಂತನ ಬಗ್ಗೆ ಏನು ಹೇಳಲಿಲ್ಲ. ಹಾಗಾದರೆ ಜೀವನ ಇಡೀ ಅವನು ಜಿಪುಣನಾಗಿ ಬದುಕಿದ್ದರಿಂದ ಆ ಜಿಪುಣತೆಯೇ ಅವನಿಗೆ ಕೊನೆಯ ಕಾಲಕ್ಕೆ ಎದುರು ಬಂತು ವಿನಃ ಯಾವ ಸಾಧನೆಯು ಯಾವ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಸಮರ್ಥ ಆಗಲಿಲ್ಲ. ಹಾಗೆಯೇ ನಾವು ಜೀವನದ ಉದ್ದಕ್ಕೂ ಕೂಡ ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೆವು ಅಂತಾದರೆ ಕೊನೆಯ ಕಾಲದಲ್ಲಿ ಆ ಒಂದು ಅಭ್ಯಾಸ ಬಲದಿಂದ ಅದೇ ನಮಗೆ ಬಾಯಲ್ಲಿ ಬರ್ತದೆ. ಹಾಗೆ ಬರಬೇಕಾದ್ರೆ ಕೂಡಲೇ ನಾವು ಮಾಡಿದ ಸಾಧನೆ ಪ್ರಯೋಜನಕಾರಿ, ಆಗಿಂದಾಗೆ ಮಾಡಿದ ಸಾಧನೆ ಅದಕ್ಕೆ ಪ್ರಯೋಜನಕಾರಿ ಆಗೋದಿಲ್ಲ. ಮತ್ತು ಎಡೆ ಬಿಡದೆ ಕ್ಷಣದಲ್ಲಿಯೂ ಕೂಡ ಹೇಳ್ತಾರೆ, ಪ್ರಾತಃ ಪ್ರಭೃತಿ ಸಾಯ ಅಂತ, ಬೆಳಗ್ಗೆ ಎದ್ದರೆ ರಾತ್ರಿ ಮಲಗುವವರೆಗೆ ಒಂದೊಂದು ಕೆಲಸ ಮುಗಿದಾಗಲೂ ಕೂಡ ಅವನನ್ನು ನೆನಪು ಬರಬೇಕು, ಅವನ ನಾಮ ನಮ್ಮ ಬಾಯಲ್ಲಿ ಬರಬೇಕು, ಅವನ ಸ್ಮರಣೆ ಬರಬೇಕು. ಒಂದು ಕೆಲಸ ಆದ ಕೂಡಲೇ ದೇವರೇ ನೀ ಕೆಲಸವನ್ನು ಚೆನ್ನಾಗಿ ಮಾಡಿಸಿದ್ಯಾ. ನೋಡಿ, ಬೆಳಗ್ಗೆ
3 ಗಂಟೆಗೆ ಏಳಬೇಕು ಅನ್ನುವ ಚಿಂತನೆ ಮಾಡಿಕೊಂಡು ಮಲ್ಕೊಂಡಿದ್ದೀವಿ. ಆ ಒಂದು ಆಲೋಚನೆಯನ್ನು ಮಲಗಿರ್ತೇವೆ. ಬೆಳಗ್ಗೆ ಆ 3 ಗಂಟೆಗೆ ಎಚ್ಚರ ಆಯಿತು ಅಂತೇಳಿ ಹೇಳಿದರೆ ನಮಗೆ ದೇವರು ಎಚ್ಚರ ಮಾಡಿದ. ಹೀಗೆ ಪ್ರತಿಯೊಂದು ಕೆಲಸವನ್ನು ನಾವು ಮಾಡೋದಲ್ಲ, ದೇವರು ಮಾಡಿಸೋದು. ಆ ಕೆಲಸ ನಡೆದ ಕೂಡಲೇ ದೇವರೇ ನೀನು ಮಾಡಿಸಿದ್ದಿ ಅಂತ ಹೀಗೆ ಒಂದೊಂದು ಕೆಲಸ ಮುಗಿದಾಗಲೂ ಕೂಡ ಅವನನ್ನು ನೆನೆಯುವುದು ಮಾಡ್ತಾ ಇದ್ದರೆ ಎಷ್ಟು ಕೆಲಸ ನಮ್ಮಿಂದ ನಡೀತದೆ. ಪ್ರತಿಯೊಂದು ಕೆಲಸವು ಅವನಿಂದ ನಡೀತವ. ದೇವರೇ ನೀನು ಮಾಡಿಸಿದ್ದಿ ಅನ್ನುವಂಥ ಎಚ್ಚರ ಕ್ಷಣದಲ್ಲಿದ್ದರೆ ಕೊನೆಗಾಗುವಾಗಲೂ ಅದೇ ಬರ್ತದೆ ನಮಗೆ. ಅಂತಹ ಒಂದು ನೋಡಿ, ಮರಣ ಅನ್ನುವಂಥದ್ದು ಅಷ್ಟು ಏನು ನಮಗೆ ಭಯವನ್ನು ಕೊಡುವಂಥದ್ದು. ಅಂತಹ ಭಯದ ಪರಿಸ್ಥಿತಿ ಅಥವಾ ನೋವನ್ನು ಕೊಡುವಂಥದ್ದು, ಆ ನೋವಿನ ಭಯ ಅಥವಾ ಇನ್ಯಾವ ಗತಿ ಅಂತೇಳಿಯೇ ಭಯ. ಈ ಭಯದ ಒಂದು ಸನ್ನಿವೇಶ, ಮಹಾಭಯದ ಸನ್ನಿವೇಶ, ಅದಕ್ಕಿಂತ ಭಯದ ಸನ್ನಿವೇಶ ಇಲ್ಲ. ಅಂತಹ ಸಮಯದಲ್ಲಿಯೂ ಕೃಷ್ಣ ಅಂತೇಳಿ ಹೇಳ್ತಾ ನಾವು ಉಸಿರು ನಿಲ್ಲಿಸಿದರೆ ಎಂತಹ ಸಾರ್ಥಕ ಆಗ್ತದೆ, ಜೀವನ ಎಷ್ಟು ಸಾರ್ಥಕ ಆಗ್ತದೆ. ಹಾಗಾದರೆ ಅಂತಹ ಜೀವನ ನಮ್ಮದ್ದಾಗಬೇಕಾದರೆ ಎಡೆ ಬಿಡದೆ ಆ ಭಗವಂತನ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ. ಇಲ್ಲದೆ ಹೋದರೆ ಆ ಜಿಪಣನಾದವನು ದೀಪ ಸಣ್ಣದು ಮಾಡಿ ಅಂತೇಳಿ ಹೇಳಿದ ಹಾಗೆ ಕೊನೆಯ ಕಾಲದಲ್ಲಿ ಏನಾದರೂ ಒಂದು ಹೇಳಿ ನಾವು ಪ್ರಾಣ ಬಿಟ್ಟುಬಿಡ್ತೇವೆ. ಅದು ನಮ್ಮ ಪುನಃ ಜನ್ಮ ಬೇರೆ ಅನೇಕ ಜನ್ಮ ಕೊಡಲಿಕ್ಕೆ ಕಾರಣ ಆಗ್ತದೆ. ಭರತ ರಾಜ ಎಲ್ಲವನ್ನೂ ಬಿಟ್ಟ, ರಾಜ್ಯವನ್ನು ಬಿಟ್ಟು, ಸಿಂಹಾಸನವನ್ನು ಬಿಟ್ಟ, ಹೆಂಡತಿ ಮಕ್ಕಳನ್ನು ಬಿಟ್ಟ, ಕಾಡಿಗೆ ಹೋಗಿ ತಪಸ್ಸಿಗಾಗಿ ಕುಳಿತ, ತಪಸ್ಸಿಗೆ ಅಂತೇಳಿ ತೊಡಗಿದ. ಆದರೆ ತಪಸ್ಸಿಗೆ ಕುಳಿತ ಸಂದರ್ಭದಲ್ಲಿ ಆ ಒಂದು ಜಿಂಕೆಯ ಮರಿ ನೀರಡಿಕೆಗೆ ಅಂತ ನೀರು ಕುಳಿಲಿಕ್ಕೆ ಬಂದ ಜಿಂಕೆ ಮರಿ ಆ ಹುಲಿಯ ಕೂಗನ್ನು ಕೇಳಿ ಬೆಚ್ಚಿ ಬಿದ್ದು ಅದು ಮರಿಯನ್ನು ಅಲ್ಲೇ ನೀರಿಗೆ ಸವಿಸಿ ತಾನು ಪ್ರಾಣ ಬಿಟ್ಟಿತು. ಅದನ್ನು ನೋಡಿ ಅನುಕಂಪದಿಂದ ಆ ಜಿಂಕೆಯನ್ನು ತಂದು ಸಾಕಿ, ಆ ಜಿಂಕೆಯ ಮೇಲೆ ಮೋಹದಿಂದ, ಆ ಜಿಂಕೆಯನ್ನೇ ತಪಸ್ಸಿಗಾಗಿ ಬಂದವನು ಜಿಂಕೆಯ ಮೋಹದಿಂದ ಜಿಂಕೆಯನ್ನು ಪಾಲಿಸುವುದು, ಅದನ್ನು ಲಾಲಿಸುವುದು, ಅದರ ಒಂದು ಭರಣೆಯ ಒಂದು ಹೊಣೆಗಾರಿಕೆಯನ್ನು ಹೊರುವುದು, ಇದರಲ್ಲೇ ಆಗಿ ಕೊನೆಯ ಕಾಲದಲ್ಲಿ ಆ ಜಿಂಕೆಯನ್ನೇ ನೇನಿತಾ ಉಸಿರೆಳೆದ. ನೋಡಿ, ಅಂತಹ ಸಾಧಕನಾದ ಭರತನೂ ಕೂಡ ಈ ಭಾರತಕ್ಕೆ ಭಾರತ ಅಂತ ಹೆಸರು ಬಂದದ್ದು ಆ ಭರತನಿಂದಾಗಿ. ಅಂತಹ ಸಾಧಕನಿಗೆ ಕೊನೆಗೆ ಜಿಂಕೆಯ ಜನ್ಮ ಬಂತು ಆಚೆ. ಹಾಗೆಯೇ ಅಂತಹ ಸಾಧನೆಯೂ ಕೂಡ ಅದಕ್ಕೆ ಸಾಕಾಗುವುದಿಲ್ಲ ಅಂತಾದಾಗ ನಾವು ಎಷ್ಟು ಆ ಒಂದು ಭಗವಂತನ ಬಗ್ಗೆ ಎಷ್ಟು ನಿರಂತರ ನಾವು ಅದೇ ಜೀವಿತದಲ್ಲಿ ಅದರಲ್ಲೇ ನಾವು ಪಳಗಿಕೊಂಡಿದ್ದಾಗ ಮಾತ್ರ ಕೊನೆಗೆ ಅದು ಬರಲಿಕ್ಕೆ ಸಾಧ್ಯ ಉಂಟು. ಅದರಿಂದ ನೀನು ಎಡೆ ಬಿಡದೆ ಈ ಕೆಲಸವನ್ನು ಮಾಡಬೇಕು. ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಮನನ ಮಾಡೋದು, ಇದನ್ನು ನಿರಂತರ ಮಾಡ್ತಾ ಇರು. ಅದನ್ನು ನೀನು ಅಭಯವನ್ನು ಹೊಂದುತ್ತಿ, ಆ ಭಯ ಏನು ದುಃಖ ಲೇಷವೂ ಇಲ್ಲದಂಥ ಒಂದು ಮೋಕ್ಷವನ್ನು ನೀನು ಹೊಂದುತ್ತಿ ಅಂತೇಳಿ ಹೇಳ್ತಾರೆ. ಸಾಧ್ಯವೋ 7 ದಿವಸದಲ್ಲಿ ಹೇಳಿದರೆ ಅದಕ್ಕೂ ಹೇಳ್ತಾರೆ. ಕಟ್ವಾಂಗಾಂಗ ರಾಜ ಮುಹೂರ್ತ ಅಂದರೆ 2 ಗಳಿಗೆ 48 ಮಿನಿಟು ತನಗೆ ಬದುಕು ಅಂತೇಳಿ ತಿಳಿದಾನೆ. ಇನ್ನು 48 ಮಿನಿಟ್ಗಳಲ್ಲಿ ತಾನು ಪ್ರಾಣ ಬಿಡ್ತೇನೆ ಅಂತೇಳಿ ಗೊತ್ತಿದ್ದರೂ ಕೂಡ ಆ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿ 48 ಮಿನಿಟ್ನಲ್ಲಿ ಪೂರ್ಣ ಸಾಧನೆ ಮಾಡಿ ಅವನು ಮೋಕ್ಷವನ್ನು ಹೊಂದಿದ. ಯಾಕೆ? ಹಿಂದೆ ತುಂಬ ಸಾಧನೆ ಮಾಡಿದ್ದಾನೆ. ಅದರ ಫಲರೂಪವಾಗಿ ಒಂದು ಮುಹೂರ್ತದಲ್ಲೇ ಅವನಿಗೆ ಅದು ಕೈಗೂಡಿತು, ಮೋಕ್ಷ ಕೈಗೂಡಿತು ಅಂತ ಹೇಳಿದ್ದಾರೆ. ನೀನು ಕೂಡ ಒಳ್ಳೆಯ ರೀತಿಯಲ್ಲಿ ರಾಜ್ಯ ಪಾಲನೆ ಮಾಡಿದಿ, ಬೇಕಾದಷ್ಟು ಸಾಧನೆಯನ್ನೆಲ್ಲ ಮಾಡಿದಿ. ಹಿಂದೆಯೂ ಧರ್ಮದಿಂದ ನಡೆದವನು ನೀನು. ನಿನಗೇನೋ ಶಾಪ ಬಂದಿದೆ, ಆದರೆ ನಾವೆಲ್ಲ ನಿನಗೆ ಶಾಪ ಬಂದು ನೀನು ಸಾಯ್ತಾ ಇದೆಯಲ್ಲ ಅಂತ ಚಿಂತೆ ಮಾಡಿದರೆ ನಿನಗೆ ಮಾತ್ರ ದೊಡ್ಡ ಭಾಗ್ಯ. ಅಂದರೆ 1 ವಾರದ ಸಮಯದಲ್ಲಿ ಎಷ್ಟೋ ಭಗವಂತನನ್ನು ಕೇಳುವುದರಲ್ಲೇ ನಿನ್ನನ್ನು ತೊಡಗಿಸಿಕೊಳ್ಳತಕ್ಕಂಥ ಒಂದು ಭಾಗ್ಯ ನಿನಗೆ ಉಂಟು. ಮನಸ್ಸು ಗಟ್ಟಿ ಮಾಡಿ ಮುಂದೆ ಹೇಳತಕ್ಕ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಕೇಳಿ ದೃಢಪಡಿಸಿಕೋ. ಕೊನೆ ಉಸಿರು ಎಳೆ ನೀನು ಒಳ್ಳೆಯ ಅಭಯ ಅಂದರೆ ಮೋಕ್ಷವನ್ನು ಹೊಂದುತ್ತೀಯಾ ಅಂತೇಳಿ ಹೇಳಿ ಆ ಶುಕಾಚಾರ್ಯರು ಅವನಿಗೆ ಧೈರ್ಯವನ್ನು ತುಂಬಿ ಸಾಧನೆಯಲ್ಲಿ ಅವನನ್ನು ತೊಡಗಿಸ್ತಾರೆ ಅನ್ನುವಲ್ಲಿಗೆ 2 ಮಾತುಗಳನ್ನು ಕೊಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಗೋವಿಂದ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.